ಪ್ರೊಫೆಸರ್ ಕುಂಬಾರ್ ಅವರ ಸವಿನೆನಪು. ಪ್ರಾತಸ್ಮರಣೀಯರಾದ ಪ್ರೊಫೆಸರ್ ಮಹಾದೇವಗೌಡ ಕುಂಬಾರ್ ಸಾಹೇಬರು ಹಾಗೂ ನನ್ನದು ಅವಿನಾಭಾವ ಸಂಬಂಧ. ನಮ್ಮಿಬ್ಬರ ಗುರು ಶಿಷ್ಯ ಸಂಬಂಧವು ನಮ್ಮ ತಂದೆಯವರ ಕಾಲದಿಂದಲೂ ಇತ್ತು. ಅಂದು ಪ್ರೊಫೆಸರ್ ಕುಂಬಾರ್ ಅವರ ತಂದೆಯವರು ಟ್ರೈನಿಂಗ್ ಕಾಲೇಜ್ ಧಾರವಾಡದಲ್ಲಿ ಶಿಕ್ಷಕರಾಗಿದ್ದಾಗ ನಮ್ಮ ತಂದೆಯವರು ಅವರ ಶಿಷ್ಯರಾಗಿದ್ದರು. ಮುಂದೆ ನಮ್ಮ ತಂದೆಯವರು ಸಹ ಶಿಕ್ಷಕರಾಗಿ ನಿವೃತ್ತರಾದರು ಎಂದು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಅದರಂತೆ ನಾನೂ ಸಹ ಪ್ರೊಫೆಸರ್ ಕುಂಬಾರ್ ಅವರ ಪರಮ ಶಿಷ್ಯನಾಗಿದ್ದೆ. ಅವರ ಒಡನಾಟದಲ್ಲಿ ಸುಮಾರು 28 ವರ್ಷ ಆನಂದದಿಂದ ಕಾಲ ಕಳೆದಿದ್ದೇನೆ. 1956ರಲ್ಲಿ ಅಂಚೆ ಖಾತೆಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಅವರಿಂದ ಗ್ರಂಥಾಲಯ ವಿಜ್ಞಾನದ ಪೂರ್ಣ ಮಾಹಿತಿ ಪಡೆದುಕೊಂಡನು. ಆಗ ಅವರು ರೋಟರಿಯಲ್ಲಿ ಮಕ್ಕಳ ಗ್ರಂಥಾಲಯ ಓಪನ್ ಮಾಡಿದ್ದರು. ನಾನು BSc ಹಾಗೂ MSc ಕೋರ್ಸನ್ನು ಕಲಿಯಲು 1966-67ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡಕ್ಕೆ ಪ್ರವೇಶ ಪಡೆದನು. BA ಮಾಡುವಾಗ ಪ್ರೊಫೆಸರ್ ಕುಂಬಾರ್ ಅವರು ಕುಲ್ಸಾ ಕರ್ನಾಟಕ ಯೂನಿವರ್ಸಿಟಿ ಲೈಬ್ರರಿ ಸೈನ್ಸ್ ಅಸೋಸಿಯೇಷನದ ಪ್ರೆಸಿಡೆಂಟ್ ಮಾಡಿದರು. ನನ್ನ MSc ಗುರುಗಳೂ ಹೌದು. ಆಗ MSc ಮಾಡುವಾಗ ಆರ್ಕೈವ್ ಲೈಬ್ರರಿ ಮ್ಯಾನ್ಸ್ಕ್ರಿಪ್ಟ್ ಹಸ್ತಪ್ರತಿ ಸ್ಪೆಷಲ್ ಪೇಪರ್ ನನಗೊಬ್ಬನಿಗೆ ರಾತ್ರಿ ಮನೆಯಲ್ಲೇ ಕಲಿಸುತ್ತಿದ್ದರು. ಅದನ್ನು ನಾನು ಇಂದಿಗೂ ಸ್ಮರಿಸುತ್ತೇನೆ. ಅವರು ಲೈಬ್ರರಿ ಕ್ಲಾಸಿಫಿಕೇಷನ್ನಲ್ಲಿ ಅಪಾರವಾದ ಜ್ಞಾನ ಹೊಂದಿದ್ದರು. ಕ್ಲಾಸ್ನಲ್ಲಿ 2-3 ಗಂಟೆ ನಿರರ್ಗಳವಾಗಿ ಅವಿಶ್ರಾಂತವಾಗಿ ವಿದ್ಯಾರ್ಥಿಗಳ ಮನಮುಟ್ಟುವಂತೆ ಬೋಧಿಸಿದ್ದು ಇನ್ನೂ ನನ್ನ ಕಣ್ಮುಂದೆ ಕಟ್ಟುತ್ತದೆ. ಅಪರೂಪದ ವಿದ್ವತ್ ಮಣಿಯಾಗಿದ್ದರು. ಜೊತೆಗೆ ಕರ್ನಾಟಕ ಯೂನಿವರ್ಸಿಟಿ ಗ್ರಂಥಪಾಲರು ಆಗಿದ್ದರು. ಅವರಲ್ಲಿ ಮುಂದಾಲೋಚನೆ ಹಾಗೂ ದೂರದೃಷ್ಟಿ ಇತ್ತು. ಅವರದು ವಿಶಾಲ ಹೃದಯ. ದೇಶದ ನಾನಾ ಭಾಗಗಳಲ್ಲಿ ಕೆಲಸ ಮಾಡುತ್ತಿದ್ದ ಗ್ರಂಥಪಾಲಕರಿಗೆ ಹೆಚ್ಚಿನ ಶಿಕ್ಷಣ ಅಂದರೆ MSc ಹಾಗೂ PhD ಮಾಡುವಂತೆ ಪ್ರೋತ್ಸಾಹಿಸಿದರು. ತಾನೇ ಸ್ವತಃ ಮಾರ್ಗದರ್ಶಕರಾದರು. ಅದಲ್ಲದೆ ನೂರಾರು ವಿದ್ಯಾರ್ಥಿಗಳಿಗೆ ಲೈಬ್ರರಿ ಸೈನ್ಸ್ ಕೋರ್ಸ್ ಕಲಿಯುವಂತೆ ಪ್ರೋತ್ಸಾಹಿಸಿ ಗ್ರಂಥಪಾಲಕರಾಗಿದ್ದಾರೆ. ಎಲ್ಲರೂ ಪ್ರೊಫೆಸರ್ ಕುಂಬಾರ್ ಸಾಹೇಬರನ್ನು ನೆನೆಸುತ್ತಾರೆ ಹಾಗೂ ಪೂಜಿಸುತ್ತಾರೆ. ಪ್ರೊಫೆಸರ್ ಕುಂಬಾರ್ ಸಾಹೇಬ್ ಅಂದರೆ ಮುಖದಲ್ಲಿ ಮುಗುಳ್ನಗೆ, ನೀಟವಾದ ಡ್ರೆಸ್ಸು, ವಿಷಯದಲ್ಲಿ ಆಳವಾದ ಜ್ಞಾನ ಎದ್ದು ಕಾಣಿಸುತ್ತಿತ್ತು. ಪ್ರೊಫೆಸರ್ ಕುಂಬಾರನ್ನು ನನ್ನ ಜೀವನದಲ್ಲಿ ಮಹಾನ್ ಗುರುಗಳಾಗಿ ಪಡೆದ ನಾನು ನಿಜವಾಗಿಯೂ ಧನ್ಯ ಹಾಗೂ ಅವರಿಗೆ ನಾನು ಎಂದಿಗೂ ಚಿರಋಣಿಯಾಗಿ. ನನ್ನ ಜೀವನಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟವರು ಪ್ರೊಫೆಸರ್ ಕುಂಬಾರ್ ಅವರು. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯಾಗುತ್ತದೆ. ನಾನು ಹೇಳಿದ್ದು ಸಾಗರದ ನೀರು ಬೊಗಸೆಯಲ್ಲಿ ಹಿಡಿದಂತೆ ಆದೀತು. ಧನ್ಯವಾದಗಳು.